ಹಬ್ಬಕ್ಕೆ 2-3 ವೀಕ್ಸಿಂದ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಲಿಲ್ಲ. ಲಾಸ್ಟ್ ವೀಕ್ ಅಮ್ಮನ ಮನೆಗೆ ಹೋಗಿದ್ವಿ. ಅಟ್ಲೀಸ್ಟ್ ಈ ವೀಕ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ, ಎಲ್ರಿಗೂ ರಾಗಿ ಮಾಲ್ಟ್ನ ಮಾಡಿಕೊಟ್ಬಿಟ್ಟು ಫಸ್ಟು ಕಿಚನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ. ಇವತ್ತು ಅಂಕಲ್ ಬಂದಿದ್ದರು, ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಅಂಕಲ್ ಜೊತೆ ಹೊರಗಡೆ ಹೋಗಿದ್ದರು. ಅಂಕಲ್ಗೆ ಕಾಫಿ ಮಾಡಿಕೊಟ್ಬಿಟ್ಟು ಮಗನಿಗೆ ರಾಗಿ ಮಾಲ್ಟ್ನ ಮಾಡಿ ಕುಡಿಸ್ಬಿಟ್ಟು ನಾನು ಒಂದು ಗ್ಲಾಸ್ ಕುಡಿದ್ಬಿಟ್ಟು ಕಿಚನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದೆ. ಕ್ಯಾಬಿನೆಟ್ಗಳನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಂದೆ. ನಾವು ಯೂಶ್ವಲಿ ಡೀಪ್ ಕ್ಲೀನಿಂಗ್ 3 to 4 ಮಂತ್ಸ್ ಒಂದು ಸತಿ ಮಾಡ್ತೀವಿ. 3 ಇಲ್ಲ 4 ತಿಂಗಳಿಗೆ ಒಂದೇ ಸತಿ ನಾವು ಮಾಡೋದು. ನಾವು ತುಂಬ ಪಾತ್ರೆಗಳೆಲ್ಲ ಕೆಳಗಡೆ ಇಟ್ಕೊಂಡಿಲ್ಲ, ಎಷ್ಟು ಬೇಕು ಯೂಸ್ ಮಾಡೋಕ್ಕೆ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ. ಇನ್ನೆಲ್ಲ ಮೇಲೆ ಎತ್ತಿಕ್ಬಿಟ್ಟಿದ್ದೀವಿ. ಇವತ್ತು ನಾನು ಯಾವುದೇ ರೀತಿ ಅಡುಗೆನೂ ಮಾಡೋಕ್ಕಾಗಲಿಲ್ಲ. ಹಬ್ಬ ಬೇರೆ ಏನಾದರೂ ಫಂಕ್ಷನ್ ಇದ್ದರೆ ನನಗೆ ಫಸ್ಟು ಕಿಚನ್ನ ಕ್ಲೀನ್ ಮಾಡಿಬಿಡಬೇಕು. ಕಿಚನ್ ಕ್ಲೀನ್ ಮಾಡಿದ್ಮೇಲೆ ಬೇರೆ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಮೆಂತ್ಯ ಬಾತ್ನ ಮಾಡಿದರು. ಕಿಚನ್ ಕ್ಲೀನ್ ಮಾಡಾದ್ಮೇಲೆ ಊಟ ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ಕೊಂಡ್ವಿ. ಒಂದಿನಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ